ಬಗ್ಗೆ ರಾಹುಲ್ ಗಾಂಧಿ ಜೋಬಳ ಕೈ ಹಾಕೊಂಡು ಹೊಡೆದಿದ್ದೆ ತಿರ್ಗಾಡಿದ್ದು ಆಡಿದ್ದೆ ಡಯಾಸ್ ಮೇಲೆ. ಇಲ್ಲಿ ಬುರುಡೆ ಹೊಡಿತೀನಿ ಏಟು ಆಗಿದ್ದೇನಿಲ್ಲಿ. ಕಳೆದ ಮೇ ತಿಂಗಳಲ್ಲಿ ಮೈಸೂರು ಮೂಲದ ಒಂದು ಸಂಸ್ಥೆ, ಅದು ಈ ಸಾಂಖ್ಯಿಕ ಇಲಾಖೆ ಕಡೆಯಿಂದ ಏನೋ ಕಾಂಟ್ರಾಕ್ಟ್ ಇದ್ದಂಗಿದೆ, ಯಾರೋ ಕೇಳಿದರೆ ಅವ್ರು ಮಾಡಿಕೊಟ್ಟಿರಬೇಕು ಅಂತ ಕಾಣುತ್ತೆ. ಅವರು ಮಾಡಿರೋ ಸಂಸ್ಥೆ ಸರ್ಕಾರಿ ಅಲ್ಲ, ಸರ್ಕಾರದ ಜೊತೆ ಸಹಯೋಗದಲ್ಲಿ ಮಾಡ್ದಂಗಿದೆ. ಅದು ಅವರು ಸರ್ವೆ ಮಾಡಿದ್ದಾರೆ. ಏನು, ರಾಜ್ಯದಲ್ಲಿ ಒಂದು 5100 ಜನದ ಸ್ಯಾಂಪಲ್ಲು ತೊಗೊಂಡು ಮಾಡಿದ್ದಾರೆ. ಏನಂತ, EVM ಬಗ್ಗೆ ಏನಂತೀರಿ ಅಂತ. ರಾಜ್ಯದ ಸರಾಸರಿ 83% ಜನ ಅದ್ಭುತ, ಬ್ಯೂಟಿಫುಲ್, ಫುಲ್ ವಿಶ್ವಾಸ ಇದೆ ಎಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಸೀನಿಯರ್ ಜೂನಿಯರ್ ಖರ್ಗೆ ಅವರ ಕಲಬುರಗಿನಲ್ಲಿ 94% ಜನ ಪರ್ಫೆಕ್ಟಾಗೇ ಇದೆ. ಹಂಗೆ ಖರ್ಗೆ ಅವರು ಲಾಸ್ಟ್ ಟೈಮ್ ಹೇಳಿದ್ರು, ನಾನು ಸರಿ ಸೋತಿದ್ದು ಇದಕ್ಕೇನೇನಂತಂದಿದ್ರು. ಸರಿ, ಅಲ್ಲಿಗೆಲ್ಲ ಹೋಯ್ತು. ಇದನ್ನು ಬಿಡ್ತಾರ BJP ಅವರು? ಮಂಗಳಾರತಿ ಆಯಿತು ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ ಸರಿಯಾಗಿದೆ. ನೀವು ಸರ್ಕಾರದವ್ರು ನೀವೇ ಮಾಡಿರೋದು ನೋಡ್ರಿ ಅಂತ ಕೆಲವರು. ಇನ್ನು ಕೆಲವರು ಯಾರೋ ನ್ಯಾಷನಲ್ ಲೆವೆಲಲ್ಲಿ ಸಿದ್ದರಾಮಯ್ಯ DK ಈ ರಾಹುಲ್ ಗಾಂಧಿಗೆ ಮಾನ ಮರ್ಯಾದೆ ಅರಾಜಕಕ್ಕೆ ಮಾಡ್ತಿದ್ದಾರಾ ಈ ಟೈಪು ಅಂತ. ಅದೇ ಅವ್ರದ್ದು ವಾದ, ಎಲ್ಲ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು. ಇನ್ಯಾರೋ ಕಾಂಗ್ರೆಸ್ನವ್ರು ಇದೆಲ್ಲ ಸರಿ ಇಲ್ಲ ಅಂತ ತಳ್ಳೆಂಗೆ ಹಾಕ್ಬಿಡ್ತೀರಪ್ಪ ನೀವು. ನೀವೇ ಸಾಂಖ್ಯಿಕ ಇಲಾಖೆನೋ ಅದು ಯಾವ ಇಲಾಖೆಯಿಂದನೋ ಸಹಯೋಗದಲ್ಲಿ ಮಾಡಿಸ್ಬಿಟ್ಟು ಸ್ಯಾಂಪಲನ್ನು ನೀವೇ ಡಿಸೈಡ್ ಮಾಡ್ಕೊಂಬಿಟ್ಟು ಈಗ ಸರಿ ಇಲ್ಲ ಅಂದ್ಬಿಟ್ರೆ ನೀವು ಹೇಳಿದ ತಕ್ಷಣ ಸರಿ ಇಲ್ಲ, ನೀವು ಹೇಳಿದ ತಕ್ಷಣ ಚೋರಿ ಆಗೋಗಿದೆ. ಪರವಾಗಿ ಬಂದಿದ್ದರೆ ಅದೇ ಈ ಹರಿಪ್ರಸಾದ್ ಇವ್ರಿಗೆಲ್ಲ ಹೆಂಗೆ ಅಂದರೆ, ಇವ್ರು ಹೇಳಿದ ತಕ್ಷಣ ಚೋರಿ ಆಗೋಯ್ತು. ಇವ್ರು ಹೇಳಿದ ತಕ್ಷಣ ಮಳೆ ಬರಬೇಕು, ಇವ್ರು ಹೇಳಿದ ತಕ್ಷಣ ಮಳೆ ನಿಂತೋಗ್ಬೇಕು. ದೇವ್ರ ನೀವೆಲ್ಲ ಒಳ್ಳೆ ಕಾಯ್ತಾ ಇರ್ತಾರೆ. ನೀವೇ ಚೋರಿಗಳಾಗ್ಬಿಟ್ಟಿದ್ದೀರಿ, ಎಲ್ಲರೂ ಚೋರರಾಗ್ಬಿಟ್ಟಿದ್ದೀರಿ. ಚೋರರು ಜನರಿಗೆ ಮೋಸ ಮಾಡೋದ್ರಲ್ಲಿ ಇದೆಂತ ನ್ಯಾಯ? ಸರ್ವೆ ಕ್ವಾಲಿಟಿ ಇಲ್ಲ ಅಂತಾನೋ ಇದು. CM ಹೇಳ್ತಾರೆ ರಾಹುಲ್ ಗಾಂಧಿ ಆರೋಪ ಮಾಡೋಕ್ಕೆ ಮೊದಲಾಗಿರೋ ಸರ್ವೆ ಅಂತೆ. ಏನ್ರಿ ನಿಮ್ಮ ಲೆವೆಲ್ ಆಫ್ ಆರ್ಗ್ಯುಮೆಂಟ್ಸ್ ಇಲ್ಲಿ. ಆಲ್ ರೈಟ್ ಅಪ್ಪ, ರಾಹುಲ್ ಗಾಂಧಿ ಆರೋಪ ಮಾಡಿದ ಮೇಲೆ ಜನದ ಮೈಂಡ್ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ಯಾ? ಅಂದ್ರೆ ಆರೋಪ ಮಾಡಿದ್ರ ಉದ್ದೇಶ ಹಂಗಾದ್ರೆ ಜನರ ಮೈಂಡ್ ಚೇಂಜ್ ಮಾಡಲ್ಲ. ಇಲ್ಲ, ಕಾಂಗ್ರೆಸ್ನವ್ರಿಗೆ ನಾವೇನು ಮಾಡೋಣ, ನೀವು ಯಾವತ್ತು ಮಾಡಿದ್ರೂ ಇದೇ ಫಲಿತಾಂಶ ಬರುತ್ತೆ. ಪೀಪಲ್ ಆರ್ ನಾಟ್ ಅಪ್ಸೆಟ್ ವಿತ್ EVM. ವಿ ಆರ್ ಟೆಲಿಂಗ್ ಯು ಗ್ರೌಂಡ್ ರಿಯಾಲಿಟಿನಾ. ನೀವು ಗೆದ್ದಾಗ ಈ ರಾಜ್ಯದ ಜನಕ್ಕೆ ವಿಶ್ವಾಸ ಇತ್ತ? ಹಾಗಾದರೆ 135 ಜನ ಬಂದಾಗ ಜನಕ್ಕೆ ಅದು ಅನುಮಾನ ಇಲ್ಲ, ಅವ್ರಿಗಿಲ್ಲ ಅನುಮಾನ. ಇದ್ದಿದ್ದರೆ ಡೆಫಿನೆಟ್ ಗಲಾಟೆ ಆಗೋದದು. ನಂಬರ್ 2, ಟೆಕ್ನಿಕಲಿ EVMನ್ನು ಹ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ ಅದು ನಾಟ್ ಕನೆಕ್ಟೆಡ್ ಟು ಎನಿಥಿಂಗ್, ಇಟ್ ಸ್ಟ್ಯಾಂಡ್ಸ್ ಇಂಡಿಪೆಂಡೆಂಟ್. ಮೂರನೇದು, ಟೆಕ್ನಿಕಲಿ ಮಾಡಬಹುದು. ಈಚ್ EVM ಹ್ಯಾಸ್ ಟು ಬಿ ಹ್ಯಾಕ್ಡ್ ಅಟ್ ದ ಪಾಯಿಂಟ್ ಆಫ್ ಡಿಸ್ಪ್ಯಾಚಲ್ಲಿ, ವಿಚ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಹಂಗಾಗಲ್ಲ. ಇದು ಕತೆ. ಅರ್ಥ ಆಯ್ತೆ? ಇನ್ನೂ ಅರ್ಥ ಮಾಡ್ಕೋಬೇಕಲ್ಲ ಸರ್. ಏನೂ ಆಗಲ್ಲ. ಇವ್ರಿಗೆ ಅನುಕೂಲ ಇದ್ದಾಗ ಹಿಂಗೆ ತಿರುಗಿಸು, ಇದ್ದಾಗ ಹಂಗೆ ತಿರುಗಿಸು. ಹೆಚ್ಚಿಗೆ ಮಾತಾಡಿದ್ರೆ ಸರಿ ಇಲ್ಲ, ದಾರಿ ತಪ್ಪಿಸ್ತಾ ಇದೆ BJP ಅವರೆಲ್ಲ. ನೀವೆಲ್ಲ ಅಂದ್ಬಿಟ್ರೆ ಆಗೋಯ್ತಪ್ಪ. ಸ್ವಲ್ಪ ಜಾಸ್ತಿ ಬೈರಿ ಮೋದಿನ, ರಾಹುಲ್ ಗಾಂಧಿಗೆ ಹ್ಯಾಪಿ ಆಗುತ್ತೆ. ಯಾರೋ ಒಬ್ಬರು ಮಿನಿಸ್ಟರ್ ಮಾಡ್ತಾರೆ, ಯಾರೋ ಒಬ್ಬರನ್ನ ಏನೋ ಒಂದು ಪೊಸಿಷನ್ ಕೊಡ್ತಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿ ನಿಂದಿಸಿದಂತಹ ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಆಟೋ ಡ್ರೈವರ್ ಒಬ್ಬ, ದಾವಣಗೆರೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ನಿತಿನ್ ಎಂಬಾತನನ್ನ ಸೈಬರ್ ಕ್ರೈಂ ಪೊಲೀಸರು ಬಂಧನಕ್ಕೆ ಒಳಪಡಿಸಿ ವಿಚಾರಣೆ ಮಾಡ್ತಿದ್ದಾರೆ. ಒಟ್ಟು 15 ಇನ್ಸ್ಟಾಗ್ರಾಮ್ ಖಾತೆ ವಿರುದ್ಧ ಆಕೆ ದೂರನ್ನ ಕೊಟ್ಟಿದ್ರು. ಇಂಜಿನಿಯರ್ ಆಗಿದ್ದವನಿಗೆ ತಲೆ ಬೇಡವಾ? ಕಾಮೆಂಟ್ ಬೇರೆ, ಅಶ್ಲೀಲವಾಗಿ ಯಾಕೆ ಹಾಕ್ಬೇಕು? ಕಾಮೆಂಟ್ ಹಾಕೋದು ಬೇರೆ ವಿಚಾರಪ್ಪ, ಅಶ್ಲೀಲವಾಗಿ ಯಾಕೆ ಹಾಕಬೇಕು? ಭಾರತದ ಮೊದಲ ಬುಲೆಟ್ ಟ್ರೈನ್ದು ಕಾರಿಡಾರ್ ಯೋಜನೆ ಆಗಿದೆಯೇ, ಪರ್ವತ ಸುರಂಗ ಒಂದು ಯಶಸ್ವಿಯಾಗಿ ಕೊರೆದಿದ್ದಾರಂತೆ ಮುಂಬೈ ಅಹಮದಾಬಾದ್ ಲಿಂಕಲ್ಲಿ. ಇವತ್ತು ಅದನ್ನೇನೋ ಕಂಪ್ಲೀಟ್ ಮಾಡ್ದಂಗಿದೆ. ಅದನ್ನು ಒಂದನ್ನು ಆ ಥರದ್ದು ಇನ್ನೂ ಎಷ್ಟೋ 7-8 ಆಗಬೇಕಂತೆ. ಮಾಡ್ತಾರೆ ಒಂದಿನ, ಯಾವತ್ತೋ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಮಾಡ್ತಾರೆ. ಮಾಡಿ ಸಾಹೇಬ ಒಂದು ಬಾವುಟ ಅಲ್ಲಾಡಿಸ್ತಾರೆ. ಎಸ್. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಮೀಸಲಿಟ್ಟಂತಹ ಸರ್ಕಾರಿ ಕಟ್ಟಡವನ್ನು ಸೀರೆ ಅಂಗಡಿಗೆ ಬಾಡಿಗೆಗೆ ಕೊಟ್ಟಿದ್ದಾರೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಮೃಗಾಲಯದ ಬಳಿ ಇದ್ದಂತಹ ಹಳೆಯ ಸರ್ಕಾರಿ ಶಾಲೆಯ ಜಾಗವನ್ನು ನೆಲಸಮ ಮಾಡಿ ಹೊಸ ಕಟ್ಟಡವನ್ನು ಕಟ್ಟಿದ್ರು. ಈಗ ಅದನ್ನು 4 ಲಕ್ಷ ರೂಪಾಯಿಗೆ ಬಾಡಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಹೀಗಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಕೊಡವಾಗ ಗೊತ್ತಾಗ್ಲಿಲ್ವಾ ಇವ್ರಿಗೆ? ಕೊಟ್ಟಾದ್ಮೇಲೆ ಗೊತ್ತಾಗಿದೆಯಾ? ಅದಂಗೆ ಅದನ್ನ ಟೆಂಡರ್ ಗಿಂಡರ್ ಕರಿಯಲ್ವಾ? ಅವ್ರು ಇಷ್ಟ ಬಂದವರು ಕೊಡೋಕ್ಕಾಗತ್ತಾ? ಸರ್ಕಾರಿ ಕಟ್ಟಡ ಹೆಂಗದು?
ಆಲ್ ರೈಟ್. ಇರಾನ್ ದೇಶದಲ್ಲಿ ಜನ ಆಕ್ರೋಶ ಅಂತೆ, ಸಿಕ್ಕಾಪಟ್ಟೆ ಆರ್ಥಿಕ ಸಂಕಷ್ಟ, ಹಣದುಬ್ಬರ, ಸುಸ್ತಾಗಿ ಹೋಗಿದ್ದಾರೆ ಜನ. ಅಲ್ಲಿ ಸುಪ್ರೀಂ ಲೀಡರ್ ಖಮೇನಿ ವಿರುದ್ಧ ಜನ ತಾರಕಕ್ಕೆ ಹೋಗ್ಬಿಟ್ಟಿದೆ. ಎಲ್ಲ ನಗರಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ಪೊಲೀಸ್ನವ್ರ ಮೇಲೆ, ಸರ್ಕಾರಿ ಆಫೀಸ್ಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಅಲ್ಲಿರೋ ರೆವಲ್ಯೂಷನರಿ ಗಾರ್ಡ್ಸು ಮತ್ತು ಲೋಕಲ್ ಪೊಲೀಸ್ ಅಂತೂ ಸಿಕ್ಕಿದ ಕಡೆ ಹೊಡಿತಾ ಇದ್ದಾರೆ, ಹಿಡ್ಕೊಂಡು ಜನನ ಗುಂಡೊಡೆದು ಬಿಡೋದಂತೆ, ಹೆಣ ಬೀಳಿಸ್ಬಿಡೋದು. ಆಮೇಲೆ ಹೆಣನ ತೊಗೊಂಡೋಗಿ ಆಸ್ಪತ್ರೆಗೆ ಹಾಕ್ಬಿಟ್ಟು ನೋಡಿ 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 ಅಂತ ಪ್ರೆಸ್ನವ್ರನ್ನ ಕರೆದು ಹೇಳೋದಂತೆ. ಪ್ರೊಟೆಸ್ಟರ್ಸೇ ಹೊಡೆದಾಕಿರೋದು ಇದು ಅನುಕಂಪಕ್ಕೆ ಅಂತ. ಈ ಸಿಸ್ಟಮ್ ಕೂತಿದೆ. ಅಮೆರಿಕ ಅಧ್ಯಕ್ಷರು ಹೇಳ್ತಿದ್ದಾರೆ, ನೀವೇನಾದರೂ ಪ್ರೊಟೆಸ್ಟ್ ಮಾಡ್ತಿರೋರಿಗೆಲ್ಲ ತೊಂದರೆ ಕೊಟ್ಟರೆ ನಾನು ಅಟ್ಯಾಕ್ ಮಾಡ್ತೀನಿ ಅಂತ. ಈ ಥರ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಸ್ಟಾರ್ಟ್ ಆಗ್ಬಿಟ್ರೆ ಸಪೋರ್ಟ್ ಮಾಡೋದು ಬೇರೆ, ನಾನು ಮಿಲಿಟ್ರಿ ಆ್ಯಕ್ಷನ್ ತೊಗೋತೀನಿ ಅಂತಂದರೆ ಹೆಂಗೆ? ನಾಳೆ ಹಂಗಾರೆ ಇಂಡಿಯಾ ಕ್ಯಾಲಿಫೋರ್ನಿಯಾಲೇನೋ ಪ್ರೊಟೆಸ್ಟರ್ಸ್ ಮೇಲೆ ಲೋಕಲ್ ಪೊಲೀಸ್ ಏನಾರು ಒಂಚೂರು ಏನಾರು ಮಾಡಿದ್ರೆ ನಾವು ಅಲ್ಲಿ ಬರ್ತಾ ಇದ್ದೀವಿ, ಅಟ್ಯಾಕ್ ಮಾಡ್ತೀವಿ ನಿಮ್ಮನ್ನು ಅಂತ ಅನ್ಬೇಕಾ? ನಿಮ್ಗೇನು ಕೆಲಸ? ಯಾವ ಈ ಬೀದಿ ಬದಿಲಿರೋ ಗಂಜಿ ಗಿರಾಕಿಗಳೊಂದು 6-7 ಜನ, ಅಮರ್ ಖಾಲಿದ್ ಅವನದು ಬಿಡುಗಡೆ, ನೀನು ಬಾಯ ಮುಚ್ಕೊಂಡು ಕೂತ್ಕೊಂಡು ಹಾಕ್ಕೊಂಡಿದ್ದೀವಿ ಅಂತ ಅನ್ಬೇಕು. ಅಮೇರಿಕದಲ್ಲಿ ಬಿಳಿ ಚರ್ಮ ಹಾಕೊಂಡು ಮಾತಾಡಿದ ತಕ್ಷಣ ಇಂಡಿಯಾನಲ್ಲಿರೋ ಭಾಳ ಮೀಡಿಯಾಗಳಿಗೆ ದೊಡ್ಡ ಸುದ್ದಿ. ಏನಕ್ಕೆ ಸಾಯ್ತೀರಿ ಸುಮ್ಮನೆ? ಅವ್ರದ್ದು ನ್ಯೂಸನ್ನು ಹಿಡ್ಕೊಂಡು ಬಿಡ್ರಿ, ಅವ್ರು ಇಗ್ನೋರ್ ಮಾಡಿ ಬಿಸಾಕ್ರಿ. ಆ ಬಿಳಿ ಚರ್ಮದವು ಮಾತಾಡ್ಬಿಟ್ಟ ತಕ್ಷಣ ಸಾಕು, ಬಾಯ್ ಬಿಟ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಮೀಡಿಯಾನವ್ರುಗಳು. ಏನೋ ಆಕಾಶ ಬಿದ್ದೋದು. ಯಾವ 8 ಜನ ಗಂಜಿ ಗಿರಾಕಿಗಳು ಭಾರತ ಅಳ್ಳಾಡಿಸ್ಬಿಡ್ತಾರಾ? ಯಾವ ಮೀಡಿಯಾಗಳರಿ? ನ್ಯಾಷನಲ್ ಅಂತೆ, ನ್ಯಾಷನಲ್. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂಡೋರ್ನಲ್ಲಿ 14 ಜೀವನ ಬಲಿ ತೆಗೆದುಕೊಳ್ತಲ್ಲ, ಅತಿ ಕೆಟ್ಟ ನೀರನ್ನು ಸಪ್ಲೈ ಮಾಡಿ. ಅದು ಕ್ಲೀನೆಸ್ಟ್ ಸಿಟಿ, ಭಾರತಕ್ಕೆ ಅತ್ಯಂತ ಸ್ವಚ್ಛವಾದ ನಗರ ಅಂತೆ. ಆ ಎಂಥ ದರಿದ್ರ ದೈನೇಸಿ ಸರ್ಕಾರ ಅಲ್ಲಿರೋದು ಅಂತಂದರೆ BJP ಇದೆ. 25 ವರ್ಷ ಜನ ಗೆಲ್ಸಿದ್ರೆ ಇನ್ನೇನಾಗತ್ತೆ ಹೇಳಿ? ದಿಮಾಕು ಕೊಪ್ಪು ಬರದೆ. ಅವನೊಬ್ಬ ಗಂಟೆ ಮಂತ್ರಿ ಇದ್ದಾನೆ, ಅವನ ಕೈಲಾಶ ವಗ್ಗಿ ವಿಗಿಯಾವಿ ಅನ್ಕೊಂಡು ಅವನೊಬ್ಬ ಬೈದಾನೊಬ್ಬ. ಅವ್ನಿಗೆ ಇನ್ನೂ ಕಪಾಳಕ್ಕೆ ಹೊಡೆದಿದ್ದಾರೆ ಅನ್ನೋ ನ್ಯೂಸ್ ಬಂದಿಲ್ಲ, ಬಂದಾಗ ಹೇಳ್ತೀನಿ. ಇನ್ನೂ ಜನ ಹೊಡೆದಿಲ್ವಂತೆ ಕಪಾಳಕ್ಕೆ ಅವನಿಗೆ. ನನ್ನ ಕೇಳಿದ್ರೆ ಇಷ್ಟೊತ್ತಿಗೆ ಜನ ರೋಡಲ್ಲಿ ಹೊಡಿಬೇಕಾಗಿತ್ತು ಹಿಡ್ಕೊಂಡು. 24-25 ವರ್ಷ ಗೆಲ್ತಾರಂತೆ ಅಯೋಗ್ಯರು. ಈಗ ಅದಕ್ಕೆ ಹೈಕೋರ್ಟ್ ಬೇಕಾಯಿತು, ಇಷ್ಟೊಂದು ಮೀಡಿಯಾ ಗಲಾಟೆ ಬೇಕಾಯಿತು, ಇದನ್ನು ಒಪ್ಸಕ್ಕೆ ಇವ್ರನ್ನ. ಈಗಲೂ ಸಾವು. ಅದು ನೀರು ಕುಡಿದು 3 ಜನ, 2.25 ಜನ ಆಗಿದ್ದಾರೆ. ನಿಮ್ಮ ಹೆಂಡತಿ ಮಕ್ಕಳನ್ನು ಕಳಿಸ್ಬೇಕಾಗಿತ್ತು, ಅದೇ ನೀರು ಕುಡಿಸಿ. ಸತ್ತಿದ್ರೆ ನಾವು ಬಂದು ಹೂ ಹಾಕ್ತಿದ್ವಿ ಅವ್ರ ಮೇಲೆ. ಯೋಗ್ಯತೆಗೆ 25 ವರ್ಷ ಗೆದ್ದಿರೋ ಸರ್ಕಾರ ಅಂತೆ. ನಾಚಿಗೆಟ್ಟವ್ರು ತಂದು. ಎಸ್, ಹುಬ್ಬಳ್ಳಿಯ ನೇಕಾರ ಗಲ್ಲಿಯಲ್ಲಿ ಅನಧಿಕೃತವಾಗಿ ಮಸೀದಿಯನ್ನು ನಿರ್ಮಿಸಲಾಗ್ತಾ ಇದೆ ಅಂತ ಆರೋಪ ಕೇಳಿಬಂದಿದೆ. ಇದರ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಇವತ್ತು ಹಿಂದೂ ಸಂಘಟನೆಗಳು, ಸ್ಥಳೀಯರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ವಸತಿ ಪ್ರದೇಶದಲ್ಲಿ ಪಾಲಿಕೆ ಅನುಮತಿ ಇಲ್ಲದೆ ನಿರ್ಮಾಣ ಮಾಡ್ತಾ ಇದ್ದಾರೆ, ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಸರ್ಕಾರ. ಪಾಲಿಕೆ ವಸತಿಯೋ ಪಸತಿಯೋ, ಅಕ್ರಮವೋ ಸಕ್ರಮವೋ ತೀರ್ಮಾನ ಮಾಡಿ. ಅದು ಅಕ್ರಮ, ಸರಿ ಇಲ್ಲ, ಅನಧಿಕೃತ ಅಂದರೆ ತೆಗಿಬೇಕು. ಇಟ್ಸ್ ಎ ಸುಪ್ರೀಂ ಕೋರ್ಟ್ ಆರ್ಡರ್ ಅಷ್ಟೇ. ಖಾಸಗಿ ಜಾಗ ಅದು ನಾವು ಕಟ್ಕೋತೀವಿ, ಯಾರದ್ದಾದ್ರೂ ಪರ್ಮಿಷನ್ ಬೇಕು. ಅದಕ್ಕೆ ಹಾಗೆ ಕತೆ. ನೋಟಿಸ್ ಕೊಟ್ಟಿದೆ, ಅದನ್ನು ಅರ್ಧ ಹಾಕ್ಬಿಟ್ಟು ಇವರು ಕಟ್ಕೋತಾ ಇದ್ದಾರೆ ಸರ್. ಅದನ್ನೇ ಹೇಳ್ತಿರೋದು, ತೆಗಿಬೇಕು ಇಲ್ವಾ? ಗೋ ಟು ಕೋರ್ಟ್ ಆ್ಯಂಡ್ ಒಬ್ಟೈನ್ ಎಷ್ಟೇ ಗೆಟ್ ಫಾರ್ ಡೆಮಾಲಿಷನ್. ಸೇಮ್ ಉತ್ತರಾಖಂಡ್ ಕತೆ ಅಥವಾ ಬೇರೆ ಊರುಗಳ ಕತೆ. ಮಾನ ಮರ್ಯಾದೆ ಕಳ್ಕೊಳ್ಳೋಕೆ ಮೊದಲು ಸರ್ಕಾರ ತಾನೇ ಆ ಕೆಲಸ ಮಾಡಬೇಕು. ಇಲ್ಲದ್ರೆ ಏನಾಗುತ್ತೆ? ಮುಸ್ಲಿಮರ ಓಲೈಕೆ ಮತ್ತೆ ಅವರು ತಗೊಳಕೊಳ್ಳೋದು. ಮುಸ್ಲಿಮರ ಓಲೈಕೆ ಅವ್ರಿಗೆ ಅನಧಿಕೃತವಾಗಿ ಕಟ್ಟಕ್ಕೆ ಬಿಟ್ಟರು. ಈಗ ನೋಡಿ ಸರ್ಕಾರದಲ್ಲಿ ಕಪಾಳ ಕೊಡಿಸ್ಕೊಂಡು ಮಾಡಿಸ್ಕೊಂಡ್ರು. ಅವಾಗ ಹಿಂದೂಗಳು ಅಯ್ಯೋ ಕಚಡಗಳು ತಗೊಂಬಂದು ಅಂತ ಬೈಸ್ಕೊಂಡು, ಯಾಕಪ್ಪ ಅದರಿಂದ ಚೆಕ್ ಮಾಡಿಸಿ ಅನಧಿಕೃತ ಆದರೆ ತೆಗ್ಸಿ ಮುಗಿದೈತೆ ಕತೆ. ಮೈಸೂರು ಜಿಲ್ಲೆಯಲ್ಲಿ ದರೋಡೆಯಾಗಿ 6 ದಿನ ಆಯಿತು, ಅವ್ರು ಇನ್ನೂ ಸಿಕ್ಕಲಿ. ಅವ್ರೇನೋ ಮೊಬೈಲ್ ಬಳಸ್ತಿಲ್ವಂತೆ, ಹಂಗಾಗಿ ಸಿಕ್ತಿಲ್ವಂತೆ. ಅವ್ರು ಮೊಬೈಲೇ ಬಳಸಲ್ಲ ಅಂತ ಇಟ್ಕೊಳ್ಳೋಣಪ್ಪ ಲೈಫ್ ಲಾಂಗು. ಆಗ ಲೈಫ್ ಲಾಂಗ್ ಇಲ್ವಾ ಇದು ದರೋಡೆ? ಹುಡ್ಕೋದು ಹೆಂಗೆ? ಬರೀ ಮೊಬೈಲೇ ಒಂದೇನಾ? ಏನು ಕತೆನೋ ನಿಮ್ಮದು. ಅವ್ರು ಫುಲ್ ಪ್ಲ್ಯಾನ್ ಮಾಡಿದಾರಂತೆ. ಸರಿ, ಈ ಮಧ್ಯೆ ತನಿಖೆ ನೇತೃತ್ವ ವಹಿಸಿದ SP-ನ ಪೋಸ್ಟಿಂಗ್ ಕೊಡದೆ ವರ್ಗಾವಣೆ ಮಾಡಿದಾರಂತೆ. ಏಕೆ? ಅವ್ರೇನು ಮಾಡಿದ್ದಾರೆ? ಜನರಲ್ ಲಿಸ್ಟಲ್ಲಿ ವರ್ಗಾವಣೆಯಲ್ಲಿ ಇದ್ರಂತೆ ಸರ್. ಹಾಂ, ಸೊ ಅದು ಈ ಟೈಮಲ್ಲಿ ಆಗಿದೆ. ಪೋಸ್ಟಿಂಗ್ ಇಲ್ಲ ಅಂತಂದರೆ ನೀನು ಯೂಸ್ಲೆಸ್ ಅಂತನಾ? ಒಳ್ಳೆ ಕಾಯ್ತಾಯಿತು. SP ಬಂದುಬಿಟ್ಟು ಗೇಟ್ ಬಾಗ್ಲಲ್ಲಿ ಕಲರ್ ಡ್ರೆಸ್ ಹಾಕ್ಕೊಂಡು ಗಾಡ್ರೇಜ್ ಚೇರ್ ಹಾಕೊಂಡು ಕೂತಿರ್ತಾರೆ ಎಲ್ಲ ಚಿನ್ನದ ಅಂಗಡಿ ಮುಂಭಾಗದಲ್ಲಿ. ಎಲ್ಲದಕ್ಕೂ ಅವ್ರನ್ನೇ ಜವಾಬ್ದಾರಿ. ಹಾಗಾಗಲ್ಲ, ಹಿಡಿಬೇಕು ಪೊಲೀಸ್ನವ್ರು, ಅಕ್ಸೆಪ್ಟ್ ಇಟ್ಟು ಅದನ್ನು. ಮತ್ತು ಚಿನ್ನದಂಗಡಿಗಳಿಗೂ ನೀವು ಒಂದು ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ರೂಲ್ಸ್ ಅಂತ ತರಬೇಕು ನೀವು. ಈ ಥರ ಇವ್ರು ಕಂಡಂಗೆಲ್ಲ ಅಂಗಡಿನಲ್ಲಿ ತುಂಬ್ಕೊಂಬಿಟ್ಟು 2 ಕಾಲು ಆಣಿ ರಕ್ಷಣೆ ಇಲ್ಲದೆ ವ್ಯಾಪಾರ ಮಾಡ್ತೀವಿ ಅಂದ್ರೆ ನಂಗೆ ವರ್ಕೌಟ್ ಆಗಲ್ಲ. ಅದು ಅವ್ರಿಗೂ ತರಬೇಕು ನೀವು. ಎಸ್,
ಭ್ರಷ್ಟಾಚಾರ ದೂರು ಬಂದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಹುನಬಾದ್ ಆರ್ಟಿಒ ಕಚೇರಿ ಮೇಲೆ ಬೆಂಗಳೂರು ಲೋಕಾಯುಕ್ತ ಡಿವೈಎಸ್ಪಿ ವಸಂತ್ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳ ಸರ್ಕಾರಿ ಕಚೇರಿಗಳಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ 8 ತಂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದೆ. ಅದ್ಯಾವುದೋ ದುರಂದರ್ ಸಿನಿಮಾ ಗಲಾಪೆಟ್ಕಲ್ಲಿ ಇನ್ನೂ ಒಂದಷ್ಟು ದುಡ್ಡು ಮಾಡುತ್ತಂತೆ ಮಾಡಲಿ. ಲಡಾಖಲ್ಲಿ ಟ್ಯಾಕ್ಸ್ ಫ್ರೀ ಅಂತೆ. ಯಾಕೆ ಅಂದರೆ ಆ ಏರಿಯಾನ ಇವ್ರು ಚೆನ್ನಾಗಿ ತೋರಿಸಿದ್ದಾರೆ, ಅಲ್ಲಿ ಚಿತ್ರೀಕರಣ ಆಗಿದೆ. ಹಾಗಾಗಿ ಸ್ವಲ್ಪ ಎನ್ಕರೇಜ್ ಮಾಡೋಣ ಅಂತ ಇರಬೇಕು ಮೋಸ್ಟ್ಲಿ. ಹೌದು, ಮಾಡಿದಾರಂತೆ. ಆಲ್ ರೈಟ್, ಮಾಡಲಿ, ಬೇಡ ಅಂದವ್ರು ಯಾರು. ಓಕೆ.